ಹಾಯ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡತಿ ಇನ್ ರೊಮೇನಿಯಾ. ಬರ್ರಿ ಇವತ್ತು ನನ್ನ ಹಸ್ಬೆಂಡ್ ಒಂದು ಹೊಸ ರೆಸಿಪಿ ಮಾಡೋದು ಹೇಳ್ಕೊಡ್ತಾರೆ, ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸ ವ್ಯೂವರ್ ಆಗಿದ್ರೆ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ನೋಡೋಣ. ನಮಸ್ಕಾರ ರೀ. ಇವತ್ತು ವೆಜಿಟೇರಿಯನ್ ಬಿರಿಯಾನಿ ಮಾಡೋದು ನೋಡೋಣ. ಅದಕ್ಕೆ ನಿಮಗೆ ಏನೇನು ಬೇಕಾಗ್ತಾವಲ್ಲ ಎಲ್ಲ ತೊಗೊರಿ. ಇದ್ರಾಗ ನಾನು ಹೂವು ಬಿಟ್ಟಿನಿ, ಹೂವು ಒಂದು ತೊಗೋಬೇಕು. ನೀವು ಒಂದು ಸ್ವಲ್ಪ ಮೊಸರು ತೊಗೊರಿ, ಒಂದು 30%. ನೀವು ಯಾವ ಗ್ಲಾಸ್ನಾಗ ಅಕ್ಕಿ ಎಳಿತೀರಿ ಅದೇ ಗ್ಲಾಸ್ಲೇ ಮೊಸರು ತೊಗೋಬೇಕು 30%. ನಾನು ಇದೇ ಗ್ಲಾಸ್ಲೇನ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ನಾನು. ಆಮೇಲೆ ಉಳ್ಳಾಗಡ್ಡಿ ಏನೈತೆ ಒಂದು ತೊಗೊಂಡಿನಿ. ಅರ್ಧ ಉಳ್ಳಾಗಡ್ಡಿ ಹಿಂಗೆ ಉದ್ದದ್ದು ಕಟ್ ಮಾಡಿರಿ, ಒಂದು ಅರ್ಧ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿರಿ. ಆಮೇಲೆ ಇದು ಗರಂ ಮಸಾಲ, ಅರಿಶಿಣ ಪುಡಿ, ಒಂದು ಟೊಮೆಟೊ ರೆಡಿ ಇಟ್ಟೀನಿ, ಇನ್ನೂ ಕಟ್ ಮಾಡಿಲ್ಲ, ಮಾಡ್ಕೋಬೇಕು. ಅದನ್ನು ಫ್ರೆಶ್ ಆಗಿ ಮಾಡ್ಕೋಬೇಕು. ಅದಕ್ಕೆ ಇವಿಷ್ಟು ನಾರ್ಮಲ್. ನೀವು ಈ ಮೊಸರು ಏನು ತೊಗೊಂಡಿರ್ತಿರಲ್ಲ, ಇದನ್ನು ಡೈರೆಕ್ಟ್ ಹಾಕಕ್ಕೆ ಬರೋಂಗಿಲ್ಲ. ಇದ್ರಾಗ ನಿಮ್ಗೆ ಎಷ್ಟು ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕೋರಿ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋರಿ. ಅದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋರಿ ಇದ್ರಾಗ. ಅದಾದಮೇಲೆ ಗರಂ ಮಸಾಲ ಹಾಕೋರಿ. ಓಕೆ, ಇದ್ರಾಗ ಏನು ಮಾಡಿರಿ, ಒಂದು ಸ್ವಲ್ಪ ನೀರು ಹಾಕೋರಿ. ನೀರು ಹಾಕೊಂಡು ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊರಿ. ಫುಲ್ ಎಲ್ಲ ಮಿಕ್ಸ್ ಆಗ್ಬೇಕಿದೆ ನಿಮ್ಗೆ. ಇದನ್ನು ಯಾವಾಗ ಹಾಕೋದು ನಿಮ್ಗೆ ವಿಡಿಯೋದಾಗ ಹೇಳ್ತೀನಿ ನಾನು. ಇನ್ನು ಅಡ್ವಾನ್ಸಾಗೆ ಮಾಡಿಟ್ಕೋರಿ. ನೀವು ಕುಕ್ಕರ್ ಇಟ್ಟು ಒಲೆ ಮ್ಯಾಗೆಲ್ಲ ಇದು ಮಾಡೋಕ್ಕಿಂತ ಮುಂಚೆನೇ ಮಾಡ್ಕೊರಿ. ಸ್ವಲ್ಪ ಇದೆಲ್ಲ ಮ್ಯಾರಿನೇಟ್ ಆಗಬೇಕು ಚೆನ್ನಾಗಿ. ನೀವು ಚಿಕನ್ ಮಾಡೋರು ಮಟನ್ ಮಾಡೋರು ಹೆಂಗೆ ಮಾಡ್ತೀರಲ್ಲ ಆ ಥರ ಇದನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೋರಿ. ಇಷ್ಟೇ ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಇದನ್ನು ನೀವು ಗ್ಯಾಸ್ ಆನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಅದಕ್ಕೆ ಒಂಚೂರು ಆಯಿಲ್ ಹಾಕೋರಿ. ಆಯಿಲ್ ಡಿಪೆಂಡ್ ನಿಮ್ಮ ಮೇಲೆ. ಕೆಲವೊಬ್ರು ಆಯಿಲ್ ಜಾಸ್ತಿ ತಿಂತಾರೆ, ಕೆಲವೊಬ್ರು ಕಡಿಮೆ ತಿಂತಾರೆ. ಸ್ವಲ್ಪ ಆಯಿಲ್ ಹಾಕೋರಿ. ಆಯಿಲ್ ಹಾಕೊಂಡ್ಮೇಲೆ ಅದನ್ನ ಹೀಟ್ ಹಾಕ್ಬಿಡ್ರಿ. ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಾಗ ಇಟ್ಕೋರಿ. ಈಗ ನಾವು ಆಯಿಲ್ ಏನು ಹಾಕಿದ್ದೇವಲ್ಲ, ಆಯಿಲ್ ಫುಲ್ ಹೀಟ್ ಆಗಿದೆ. ಈಗ ನಾವು ಇದೇನೇನು ಮಸಾಲೆ ತೊಗೊಂಡಿದ್ವಲ್ಲ ಈ ಎಲ್ಲ ಮಸಾಲೆ ಹಾಕಿಬಿಡೋಣ ಅದಕ್ಕೆ. ಓಕೆ, ಇದನ್ನ ಹಾಕಿ ಇದೊಂದು ಚೂರು ಇದು ಆಗಲಿ. ನೀವು ಸ್ವಲ್ಪ ಇದನ್ನ ಕಡ್ಚಿಲ್ಲ ಅಳ್ಳಾಡ್ಸ್ರಿ. ಹಿಂಗೆ ಸ್ವಲ್ಪ ಇದಾಗುತ್ತದೆ, ಒಂದು 5 to 10 ಸೆಕೆಂಡ್. ಅದಾದಮೇಲೆ ಒಂದು ಚಮಚೆ ಏನೈತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನೀವು ಹಂಗೆ ಅದನ್ನು ಹೆರ್ಜಿನೂ ಹಾಕ್ಬೋದು. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಕಿ ಅದನ್ನ ಅಲ್ಲಾಡ್ತಾರೆ ಚೆನ್ನಾಗಿ. ಇದಾದಮೇಲೆ ನೀವು ಇದಕ್ಕೆ ಡೈರೆಕ್ಟಾಗಿ ಇದೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಫುಲ್ ಈರುಳ್ಳಿ ಹಾಕ್ಬಿಟ್ರಿ. ಎಷ್ಟೈತೆ ಅಷ್ಟು ಫುಲ್ ಈರುಳ್ಳಿ ಒಂದೇ ಸರ್ತಿ ಹಾಕ್ಬಿಟ್ರಿ. ಇದು ಸರಿಯಾಗಿ ಫ್ರೈ ಆಗ್ಬೇಕು. ನಿಮಗೆ ಈರುಳ್ಳಿ ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ಇದು. ಇದನ್ನು ನಾನು ಆ್ಯಕ್ಚುಲಿ ತೋರಿಸ್ತಾ ಇರೋದು ಕಾಲೇಜ್ ಹುಡುಗರಿಗೆ, ಏನು ಬ್ಯಾಚುಲರ್ಸ್ ಏನು ಇರ್ತಾರಲ್ಲ ಅವರಿಗೆ ಭಾಳ ಅನುಕೂಲ ಆಗುತ್ತೆ ಇದು. ಯಾಕಂದ್ರೆ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ಮನ್ಯಾಗ ಈ ಹೊರಗಡೆ ಹಾಸ್ಟೆಲ್ದಾಗ ತಿಂತಾರೆ, ಕೆಲವೊಬ್ರು ಮೆಸ್ನಾಗ ತಿಂತಾರೆ. ಅದು ಹೊಟ್ಟೆಗೆ ಇದು ಆಗಲ್ಲ ನಿಮಗೆ. ಆಮೇಲೆ ನೀವು ಹೊರಗೆ ಹೋಗಿ ಬಿರಿಯಾನಿ ತಿಂತೀವಿ ಅಂತಂದ್ರೆ 100-120 ರೂಪಾಯಿಂದ ಬಿರಿಯಾನಿನೂ ಸಿಗೋಲ್ಲ. ಇದಾದರೆ ಹಾಗಲ್ಲ. ಇದು ಒಂದು 15 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇದನ್ನು ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಒಂದು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಈರುಳ್ಳಿ ಅದು ಸರಿಯಾಗಿ ಬೇದ ಮೇಲೆ ಏನು ಮಾಡಿರಿ, ಒಂದು ಚೂರು ಉಪ್ಪು ಹಾಕೋರಿ. ಒಂದಿಷ್ಟ ಭಾಳ ಬೇಡ, ಸುಮ್ಮನೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಉಪ್ಪು ಮತ್ತು ಅದಕ್ಕೆ ಒಂದು ಚೂರು ಸಕ್ಕರೆ ಹಾಕೋರಿ. ನನ್ನ ತಕ್ಕ ಬ್ರೌನ್ ಶುಗರ್ ಇದೆ, ವೈಟ್ ಇಲ್ಲ, ಸೊ ನಾನು ಇದನ್ನೇ ಹಾಕ್ತೀನಿ. ಒಂದು ಚೂರು ಹಾಕೋರಿ. ಅದು ಜಲ್ದಿ ಫ್ರೈ ಆಗುತ್ತೆ, ನೀಟಾಗಿ ಟೇಸ್ಟ್ ಬರುತ್ತೆ ಅದು. ಈಗ ಟೊಮೆಟೊ ಹಾಕಿದ ಮೇಲೆ ಒಂದು ಸ್ವಲ್ಪ ನಲ್ಲಾಡ್ಸಿದ್ರಲ್ಲ, ಅದಾದಮೇಲೆ ನೀವೇನು ಮಾಡಿರಿ, ಗ್ಯಾಸ್ನ ಬಂದ್ ಮಾಡಿಬಿಡ್ರಿ. ನೀವು ಗ್ಯಾಸ್ ಇದ್ದರೆ ಗ್ಯಾಸ್, ಎಲ್ಲ ಸ್ಟೋವ್ ಇದ್ದರೆ ಸ್ಟೋವ್ ಬಂದ್ ಮಾಡಿಬಿಡ್ರಿ ಅದು. ಯಾಕಂದ್ರೆ ನಾವೀಗ ಅದಕ್ಕೆ ಮೊಸರು ಹಾಕೋಣ. ಏನು ನಾವು ಮ್ಯಾರಿನೇಟ್ ಆಗಿ ಇಟ್ಟಿದ್ದೀವಲ್ಲ ಈ ಮೊಸರನ್ನ ಇದಕ್ಕೆ ಮಿಕ್ಸ್ ಮಾಡೋಣ ಫುಲ್. ಓಕೆ, ಇದನ್ನು ಹಾಕಿ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಭಾಳ ಆದರೆ ಒಂದು 30 to 40 ಸೆಕೆಂಡ್ ಬಿಡ್ರಿ ಇದನ್ನು, ಅಥವಾ 1 ನಿಮಿಷ ಬಿಡ್ರಿ. ನೀವು 1 ನಿಮಿಷ ಬಿಟ್ಟು ಗ್ಯಾಸ್ನ ಮತ್ತೆ ಆನ್ ಮಾಡ್ಕೊರಿ. ಸ್ವಲ್ಪ ಸ್ಲೋ ಇರಲಿ ಗ್ಯಾಸ್.
ಗ್ಯಾಸ್ ಸ್ಲೋ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಂತಂದ್ರೆ ಅದು ಮೊಸರು ಒಡೆದು ಬಿಡ್ತೈತೆ ಎಲ್ಲ. ಗ್ಯಾಸ್ ಸ್ಲೋ ಇರಬೇಕು ನೀವು. ಮನ್ಯಾಗ ಮಾಡ್ಕೋತಿದ್ರಿ ಅಥವಾ ನೀವೇನಾದರೂ ಹಾಸ್ಟೆಲ್ದಾಗ ಹಿಂಗೆಲ್ಲ ಮಾಡ್ಕೋತಿದ್ರೆ ನಿಮಗೆ ಗ್ಯಾಸಿನ ವ್ಯವಸ್ಥೆ ಇದ್ರೆ ಏನು ಮಾಡಿರಿ, ಈ ಥರ ಸ್ವಲ್ಪ ಸೈಡಿಗೆ ನೀರು ಕಾಯಕ್ಕೆ ಇಟ್ಕೋರಿ ಅಡ್ವಾನ್ಸ್ ಆಗಿ. ಸ್ವಲ್ಪ ನಿಮ್ಗೆ ಈಸಿ ಆಗುತ್ತೆ, ಇನ್ನೂ ಫಾಸ್ಟ್ ಆಗುತ್ತೆ. ಇಲ್ಲ ನೀವು ಮನ್ಯಾಗ ಮಾಡ್ಕೋತೀವಿ, ನಾವು ರೂಮ್ನಾಗ ಇರ್ತೀವಿ ಅಂತಂದ್ರೆ ನೀವೇನು ಮಾಡಿರಿ, ಮೊದಲೇ ನೀರು ಒಂದು ಸ್ವಲ್ಪ ಕಾಸಿ ಇಟ್ಕೋರಿ ಸೈಡಿಗೆ, ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೋರಿ ನೀರು ಕಾಯಿಸಿ ಸೈಡಿಗೆ. ಆಮೇಲೆ ಅದು ಯೂಸ್ ಆಗುತ್ತೆ ನಿಮಗೆ. ನೀವು ಅಕಸ್ಮಾತ್ ವೆಜಿಟೇರಿಯನ್ ಬೇಡ, ನಾವು ಚಿಕನ್ನಾಗ ಮಟನ್ನಾಗ ಮಾಡ್ಕೋತೀವಿ ಅಂತಂದ್ರೆ ನೀವೇನು ಚಿಕನ್ ಮಿಕ್ಸ್ ಮಾಡಿದ್ರೆ ಚಿಕನ್ ಬಿರಿಯಾನಿ ಆಗುತ್ತೆ, ಮಟನ್ ಮಿಕ್ಸ್ ಮಾಡಿದ್ರೆ ಮಟನ್ ಬಿರಿಯಾನಿ ಆಗುತ್ತೆ. ಸೇಮ್ ಪ್ರೊಸೆಸ್ ಎಲ್ಲ ಸೇಮ್. ನೀವು ನಾನ್ ವೆಜ್ ಒಳಗೆ ಮಾಡ್ಕೋತಿದ್ರೆ ನೀರು ಒಂದು ಸ್ವಲ್ಪ ಜಾಸ್ತಿ ಇಟ್ಕೋರಿ. ವೆಜ್ನಾಗಾದ್ರೆ ನಾ ಹೇಳೋ ಕ್ವಾಂಟಿಟಿಯಲ್ಲೇ ಇಡ್ರಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿ ಏನು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಈ ರೀತಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಅದಕ್ಕೆ ನಿಮ್ಗೆ ಅಡಿಷ್ನಲ್ ಏನೇನು ಬೇಕು, ನಿಮ್ಗೆ ಮಟನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಏನಾಗಿದ್ದರೆ ಹಾಕ್ಕೊಡಿ. ಈಗ ನಾರ್ಮಲಾಗಿ ನಾನು ಒಂಚೂರು ಖಾರ ಜಾಸ್ತಿ ತಿಂತೀವಿ, ನಾವು ಖಾರ ಜಾಸ್ತಿ ಹಾಕ್ತೀನಿ. ಅವಾಗಲೇ ಹಾಕಿದ್ದೆ, ಈಗ ಒಂಚೂರು ಖಾರ ಹಾಕ್ಕೊತೀನಿ, ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಅದಾದಮೇಲೆ ಆ್ಯಕ್ಚುಲಿ ಶುಗರ್ನ ಏನಿದೆ ನೀವು ಫುಲ್ ಒಂದು ಉಪ್ಪಟ್ಟಿನ ಚಮಚದಲ್ಲಿ ಒಂದು ಚಮಚೆ ಸಕ್ಕರೆ ಹಾಕ್ಬಿಟ್ರೆ ಫುಲ್ ಅದಕ್ಕೆ. ಆಮೇಲೆ ಉಪ್ಪು ಏನಿದೆ ನಿಮ್ಗೆ ಟೇಸ್ಟ್ ತಕ್ಕಂಗೆ ನೋಡಿರಿ, ನೀವು ಹೆಂಗೆ ಇಟ್ಕೋತೀರಿ. ನಾನೀಗ ಇಬ್ಬರಿಗೆ ಮಾಡಾಕತ್ತೀನಿ, ಒಂದೇ ಟೈಮ್ ತಿನ್ನೋಕ್ಕೆ ಇಬ್ಬರಿಗೆ ಮಾಡಾತೀನಿ. ಸೊ ಒಂದು ಚಮಚೆ ಫುಲ್ ಉಪ್ಪು ಹಾಕಿ ಮೇಲೆ ಒಂದು ಚೂರು ಹಾಕ್ತೀನಿ, ಯಾಕಂದ್ರೆ ನಾನು 1.5 ಚಮಚ ಹಾಕ್ಬೇಕು. ಮುಂಚೆನೂ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ, ಸೊ ನಾನು ಅಡಿಷ್ನಲ್ ಹಾಕಕ್ಕೆ ಹೋಗಲ್ಲ, ಅಷ್ಟರಲ್ಲೇ ಮಾಡಿದ್ದೀನಿ. ಇದನ್ನೇನಿದೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಓಕೆ, ಈಗ ಮಿಕ್ಸ್ ಆಯಿತು. ಆಲ್ರೆಡಿ ಇದು ಬಾಯ್ಲ್ ಆಗ್ತದೆ. ಸೊ ಇನ್ನೇನು ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ನಾವು ಏನು ಅಕ್ಕಿ ಹಾಕಿದ್ರಲ್ಲ ಅಕ್ಕಿ ಡೈರೆಕ್ಟಾಗಿ ನೀವು ಅಕ್ಕಿ ನೋಡಿರಿ, ಬಾಸುಮತಿ ಮಾಡ್ತಿದ್ರೆ ಬಾಸುಮತಿ, ಇಲ್ಲ ನೀವು ಸಾದಾ ಅಕ್ಕಿ ಒಳಗೆ ಮಾಡ್ತಿದ್ರೆ ಅದ್ರ ತಕ್ಕಂಗೆ ನೀರು ಇಡ್ಬೋದು. ಬಾಸುಮತಿ ಅಕ್ಕಿಗೆ ಏನಿದೆ, ನೀವು ಎಷ್ಟು ಅಕ್ಕಿ ಹಾಕಿರ್ತೀರಿ ನೀರು ಅಷ್ಟೇ ಇರಬೇಕು, ಸೇಮ್ ಕ್ವಾಂಟಿಟಿ. 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ನೀರು ಅಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಆಮೇಲೆ ಯಾವ ಗ್ಲಾಸ್ ಬಳಸಿರ್ತೀರಿ ಅದೇ ಗ್ಲಾಸ್ಲೇ 30% ಮೊಸರು ಹಾಕ್ಕೊಂಡಿರ್ಬೇಕು ನೀವು. ಮುಂಚೆ ನೀವು ತೋರಿಸಿದ್ರೆ ಫಸ್ಟಿಗೆ ಆ ಥರ 30% ಮೊಸರು ಹಾಕೋರಿ. ಹಾಕಿ ಒಂಚೂರು ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ 1 ನಿಮಿಷ ಬಿಡ್ರಿ, ಹೀಗೆ ಹೀಟ್ ಆಗಲಿ. ಗ್ಯಾಸ್ ಏನೈತಿ ಮೀಡಿಯಮ್ದಾಗ ಇರಲಿ, ನಡೀತದೆ. 1 ನಿಮಿಷ ಹಿಂಗೆ ಬಿಡ್ರಿ, ಮಿಕ್ಸ್ ಆಗಲದ. ಒಂಚೂರು ಅದು ಅಕ್ಕಿ ಎಲ್ಲ ಇದು ಆಗ್ಬೇಕದು ನಿಮಗೆ. ಗ್ಯಾಸ್ನ ಸ್ಪೀಡ್ ಇಟ್ರಿ ಅಂತಂದ್ರೆ ಅದು ಹೊತ್ತಿ ಬಿಡ್ತದೆ. ಗ್ಯಾಸ್ ಸ್ಪೀಡ್ ಇಡಕ್ಕೆ ಹೋಗ್ಬೇಡ್ರಿ, ಗ್ಯಾಸ್ ಲೋದಾಗೆ ಇರಲಿ. ಈಗ ನಾನು ಇದೇ ಗ್ಲಾಸಲ್ಲೇ ಮೊಸರು ಹಾಕಿದ್ದೆ, ಇದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಇದೇ ಗ್ಲಾಸಲ್ಲಿ ಈಗ ನೀರು ಹಾಕ್ತೀನಿ, ಅದು ಸೇಮ್ ಕ್ವಾಂಟಿಟಿ ಒಳಗೆ ಹಾಕ್ತೀನಿ. ನೀರನ್ನ ನಾನು ಏನು ಮಾಡಿದ್ದೆ, ಮುಂಚೆನೇ ಹೀಟ್ ಮಾಡಿ ಇಟ್ಕೊಂಡಿದ್ದೆ ನೀರನ್ನ. ಸೊ ಅದರಿಂದ ನಾನು ಈಗ ಈಸಿ ಆಗಿಬಿಡುತ್ತೆ, ನನಗೆ ಫಾಸ್ಟ್ ಆಗುತ್ತೆ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು. ಇದನ್ನೇನದ ನೀರು ಹಾಕಿದ್ಮೇಲೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀಟಾಗಿ. ಎಲ್ಲ ಕೂಡ್ಸ್ಕೊಂಡ್ಬಿಟ್ರೆ ಎಲ್ಲ ಸೈಡಿಗೆಲ್ಲ ಹಚ್ಚಿರ್ತದಲ್ಲ ಮಸಾಲೆ ಇರುತ್ತೆ, ಅದ್ರಾಗೆ ಟೇಸ್ಟ್ ಇರುತ್ತೆ. ಇದನ್ನೆಲ್ಲ ಇಲ್ಲಿ ಕೂಡಿಸ್ಕೊಂಡು ಗ್ಯಾಸ್ನ ಲೋದಾಗೆ ಇರಲಿ ಇನ್ನೂ ಮಟ್ಟ. ಸ್ವಲ್ಪ ನೀವು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಮೆಣಸಿಕಾಯಿ ತಿನ್ನೋರು ಇದ್ರಿ ಅಂತಂದ್ರೆ ಏನು ಮಾಡಿರಿ, ಮೆಣಸಿಕಾಯಿನ ಹಿಂಗೆ ಸೆಂಟ್ರದಾಗ ಕಟ್ ಮಾಡಿರಿ, 2 ಮೆಣಸಿನ್ಕಾಯಿ. ಸ್ವಲ್ಪ ಟೇಸ್ಟ್ ಬರುತ್ತೆ ಬಿರಿಯಾನಿ ಒಳಗೆ. ಹೀಗೆ ಎಲ್ಲ ಅಕ್ಕಿ ಎಲ್ಲ ಹಾಕಿದ್ಮೇಲೆ 2 ಮೆಣಸಿನ್ಕಾಯಿ ಹಾಕಿಬಿಡ್ರಿ. ಹಾಕಿ ಇದನ್ನ ಮ್ಯಾಗ ಏನಂತೆ ನೀವು ಟೋಪನ್ ಮುಚ್ಚಬೇಕು. ಟೋಪನ್ ಮುಚ್ಚುವಾಗ ಒಂದು ಸ್ವಲ್ಪ ನೀವು ಅದಕ್ಕೆ ಟೋಪನಿಗೆ ಮೇಲೆ ನೀರಿಗೆ ಹಚ್ಚಿರೋದು ತಂಪು ನೀರು ಜಲ್ದಿ ಆಗುತ್ತದು. ನೀವು ಇದನ್ನು ಲಾಕ್ ಮಾಡಿದ ಮೇಲೆ ಗ್ಯಾಸ್ನ ಫುಲ್ ಇಟ್ಕೊಡಿ. ಲಾಕ್ ಆದಮೇಲೆ ಅದಕ್ಕಿಂತ ಮುಂಚೆ ಇಡಬೇಡ್ರಿ, ಫುಲ್ ಇಟ್ಕೊಡಿ. ಕರೆಕ್ಟಾಗಿ 2 ವಿಸಿಲ್ ಹೊಡಿಬೇಕಿದೆ. ಈಗ 1 ವಿಸಿಲ್ ಆಯಿತು, ಇನ್ನೂ 1 ವಿಸಿಲ್ ಆಗಬೇಕಾಗುತ್ತೆ. ಎರಡು ವಿಸಿಲ್ ಆಗೈತಲ್ಲ ಅದು. ಇನ್ನು 3ನೇ ವಿಸಿಲ್ ಏನು ಹೊಡೀತದ ಅದು ಹೊಡಿಯೋಕ್ಕಿಂತ ಮುಂಚೆ ಅದೇನು ಹೊಡಿಯೋಕೆ ರೆಡಿ ಆಗ್ತದೆ, ಅದಕ್ಕಿಂತ ಮುಂಚೆನೇ ನಾವು ಗ್ಯಾಸ್ ಆಫ್ ಮಾಡಿ 3ನೇ ವಿಸಿಲ್ ಹೊಡಿಯೋಕೆ ಬಿಡಬಾರ್ದು, ಅದು ಮುಚ್ಚಿಬಿಡ್ಬೇಕಲ್ಲೇ. 3ನೇ ವಿಸಿಲ್ ಹೊಡಿಬಾರ್ದು. ಈಗ 2 ವಿಸಿಲ್ ಆಗಿದ್ದಾವೆ, ನೀವು ಚೆಕ್ ಮಾಡಿರಿ ಕಂಪ್ಲೀಟಾಗಿ ಇದೆಲ್ಲ ಏರ್ ಹೋಗೈತಿದ್ರಕ್ಕೆ. ಈಗ ಇದನ್ನು ಓಪನ್ ಮಾಡ್ಕೊಡ್ರಿ. ನೀವು ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕೋರಿ. ಈಗೇನು ಕಂಡೀಷನ್ ಐತೆ ಇದೇ ಕಂಡೀಷನ್, ಸ್ವಲ್ಪ ತುಪ್ಪ ಹಾಕೋರಿ. 1 ಚಮಚೆ ತುಪ್ಪ ಹಾಕೋರಿ. ತುಪ್ಪ ಹಾಕೊಂಡು
ಇದನ್ನೇನಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ತುಪ್ಪ ಇರಲಿಲ್ಲ ಅಂದ್ರೆ ನಡೀತದೆ, ತೊಂದರೆ ಇಲ್ಲ. ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಮತ್ತು ಒಂದು 10 ನಿಮಿಷದವರೆಗೆ ಇದನ್ನು ಮುಚ್ಚಿಟ್ಬಿಡ್ರಿ ಕಂಪ್ಲೀಟಾಗಿ. ಇದನ್ನ ಇಷ್ಟಿಟ್ಬಿಡ್ರಿ. 10 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ಕೊಂಡು ಸರ್ವ್ ಮಾಡ್ಕೊರಿ.